ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಭಾಂಗಣದಲ್ಲಿ ವಿದ್ವಾನ್ ಡಾಕ್ಟರ್ ಪಾವಗಡ ಪ್ರಕಾಶರಾಯರ ಶ್ರೀಮದ್ ಭಗವದ್ಗೀತಾ ಪ್ರವಚನ ನಡೆಯಲಿದೆ. ಫೆಬ್ರವರಿ 22ರಿಂದ ಮಾರ್ಚ್ 3ರ ತನಕ 8 ದಿನಗಳ ಕಾಲ ಪ್ರತಿದಿನ ಸಂಜೆ ಗಂಟೆ 6ರಿಂದ 7:30 ತನಕ ಪ್ರವಚನ ನಡೆಸಲು ನಿರ್ಧರಿಸಿದೆ ಎಂದು ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 22 ಭಾನುವಾರ ಸಂಜೆ ಗಂಟೆ 5ಕ್ಕೆ ಉದ್ಘಾಟನಾ ಸಮಾರಂಭ ಜರುಗಲಿದೆ ಎಂದರು. ಇನ್ನು ಈ ಸಂದರ್ಭ ಟ್ರಸ್ಟ್ ಅಧ್ಯಕ್ಷ ವೈರಾಘವೇಂದ್ರ ರಾವ್, ಸದಸ್ಯರಾದ ಹರಿಕೃಷ್ಣ ಪುನರೂರು, ಕೃಷ್ಣ ಶೆಟ್ಟಿ ಉಪಸ್ಥಿತರಿದ್ದರು. ನಾವೆಲ್ಲ ಮಂಗಳೂರಿನವರೆಲ್ಲ ಅಪೇಕ್ಷೆ ಪಟ್ಟದ್ದು ಅದು ಮಂಗಳೂರಿನ ಕೇಂದ್ರ ಭಾಗದಲ್ಲಾದರೂ ಬಹಳ ಒಳಿತು ಅಂತ ಹಿನ್ನೆಲೆಯಲ್ಲಿ ಪುರಭವನದಲ್ಲಿ ಆರಂಭದಲ್ಲಿ ಮಾಡಿಕೊಂಡು ತದನಂತರ ಅದು ಧರ್ಮಸ್ಥಳದ ಈ ಸಭಾಭವನದಲ್ಲಿ ಇಲ್ಲಿ SDM ಲಾ ಕಾಲೇಜಿನ ಸಭಾಭವನದಲ್ಲಿ ಮಾಡಲಿಕ್ಕೆ ಆರಂಭ ಮಾಡಿದ್ದು. ಇದು ನಗರದ ಒಂದು ಸಾತ್ವಿಕ ಮತ್ತು ಸೈದ್ಧಾಂತಿಕ ಮತ್ತು ವೈಚಾರಿಕ ಚಿಂತನೆಯ ಅಪೇಕ್ಷಿತರಿಗೆ ಒಂದು ರಸದೌತಣದ ರೀತಿಯಲ್ಲಿ ಇದು ಕಾರ್ಯ ಆಗ್ತಾ ಇದೆ. ಬಹುಶಃ ಒಳ್ಳೆಯ ರೀತಿಯ ಪ್ರತಿಕ್ರಿಯೆ. ಪಾವಗಡ ಪ್ರಕಾಶರಾಯರು ಭಗವದ್ಗೀತೆ ಎನ್ನುವಂಥ ಒಂದು ಚಿಂತನೆ ಇಟ್ಟುಕೊಂಡು ವೈಚಾರಿಕವಾದಂಥ ಅನೇಕ ನೆಲೆಗಳಲ್ಲಿ ಅವರ ವಿಶ್ಲೇಷಣೆ ದೂರದರ್ಶನದಲ್ಲಿ ಬಹಳ ಪ್ರಖ್ಯಾತವಾದುದು. ಸೊ ಈ ಬಾರಿಯೂ ಕಳೆದ 1-2 ವರ್ಷದಲ್ಲಿ ಅವರಿಗೆ ಸ್ವಲ್ಪ ಅನಾರೋಗ್ಯದ ದೆಸೆಯಿಂದ ಅದು ಮಧ್ಯಂತರ ನಿಂತದ್ದು. ಈಗ ಮಗದೊಮ್ಮೆ ಪುನಶ್ಚೇತನವನ್ನು ಆರಂಭ ಮಾಡಿದ್ದೇವೆ. ನಾವಿಷ್ಟೇ ಹೇಳುವಂಥದ್ದು, ಎಲ್ಲ ಮಾಧ್ಯಮ ಬಂಧುಗಳು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಎಲ್ಲ ಜನರಿಗೆ ಈ ವಿಚಾರಗಳು ತಿಳಿಯುವಂತೆ ಆದಾಗ ಜನ ಶ್ರೋತೃಗಳು ಇಲ್ಲ ಅಂತ ಹೇಳುವಂಥದ್ದು ಸುಳ್ಳು. ಶ್ರೋತೃಗಳು ಖಂಡಿತ ಬಂದೇ ಬರ್ತಾರೆ ಅವಾಗೆ ಅದರ ಈ ವಿಚಾರ ತಿಳಿದಲ್ಲಿ. ಇದಿಷ್ಟಕ್ಕೆ ನಾವು ಅದನ್ನು ಸೀಮಿತವಾಗಿರದೆ ಮಕ್ಕಳೊಂದಿಗೆ ಬರಬೇಕು, ಯುವಕರೊಂದಿಗೆ ಬರಬೇಕು. ಗೀತೆಯ ಸಾರವನ್ನು ಅವರು ಅರಿತುಕೊಳ್ಳುವ ಪ್ರಯತ್ನವನ್ನು ಆ ಮುಖೇನ ಬದುಕಿಗೆ ಒಂದು ದಾರಿಯನ್ನು ಕಂಡುಕೊಳ್ಳುವಂಥ ಸ್ಫೂರ್ತಿಯನ್ನು ಪಡೆಯುವಂಥ ಚಿಂತನೆ ಪಡೆಯಬೇಕು ಅಂತ ಹೇಳ್ತಾ, ಪ್ರತಿದಿನ ಆ ಕಾರ್ಯಕ್ರಮದ ಆರಂಭದ ವ್ಯವಸ್ಥೆಗಳಲ್ಲಿ ನಾವು ಬೇರೆ ಬೇರೆ ತಂಡಗಳಿಂದ ಅಪೇಕ್ಷಿತರು ಅವರು ಬೇರೆ ತಂಡಗಳಿಂದ